ನನ್ನ ನಂಬ್ಕೊಂಡು ಮಕ್ಕಳೆಲ್ಲ ಕಾಯ್ಕೊಂಡಿದ್ದು ನಮ್ಮ ಹೆಂಗಸರು ಬರೆಲ್ಲ ತೀರೋಗ್ಬಿಟ್ರು. ದಯವಿಟ್ಟು ಯಾರು ಬೀಡಿ ಸಿಗರೇಟ್ ಮುಟ್ಬೇಡಿ ಸ್ವಾಮಿ, ನೋಡಿ ಈ ಥರ ಅನ್ಭವಿಸ್ಬೇಕು. ಇವಾಗ ನಮ್ಮನ್ನು ನಂಬ್ಕೊಂಡು ಮಕ್ಕಳು ಮೊಮ್ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ, ನಾವು ಕಣ್ಮುಚ್ಕೊಂಡ್ರೆ ಅವ್ರ ಗತಿ ಏನಾಗೋದು. ಒಂದು 45 ದಿವಸ ಆದಮೇಲೆ ದೇವ್ರು ಏನು ಮಾಡ್ತಾರೆ ನೋಡಿಕೊಂಡು ತಿರ್ಗಾ ನಿಮ್ಮ ಹತ್ರ ಕುತ್ಕೊಂಡು ಹಿಂಗೆ ಮಾತಾಡ್ತೀನಿ ಸರ್. ರಾಮಣ್ಣ ಅಂತ ವಯಸ್ಸು ಇವಾಗ 60 ರನ್ನಿಂಗ್ ನಡೀತಾ ಇದೆ ಸರ್. ನಾನೇ ಪೇಷೆಂಟ್. ನಮ್ಮ ಹೆಂಗಸರು ತೀರೋದ್ರು. ಆ ಫೀಲ್ಡಿಂಗಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಟೆನ್ಷನ್ ಮಾಡ್ತಾಯಿದ್ರು ನನಗೆ. ಫೋನ್ ಮಾಡಿ ಮಾಡಿ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆ ಟೈಮಲ್ಲಿ ಏನು ಮಾಡಿದೆ ಅಂದರೆ ಸ್ವಲ್ಪ ಸ್ಮೋಕ್ ಜಾಸ್ತಿ ಮಾಡಿಬಿಟ್ಟೆ. ಅದೇನಾಯಿತು ಅಂದರೆ ಅದು ಹಂಗೆ ಸ್ಟಾರ್ಟ್ ಆಗೋಯ್ತು. 1.5 ವರ್ಷ ಸೇದಿದ್ದೀನಿ. ಮುಂಚೆ ಯಾವಾಗ ಒಂದು ಬೀಡಿ ಸೇದ್ತಾ ಇದ್ದೆ, ಅವಾಗ ಸಿಗರೇಟ್ ಸೇದ್ಬಿಟ್ಟು ಈ ಥರ ಮಾಡ್ಕೊಂಬಿಟ್ಟೆ. ಆಮೇಲೆ ನಿದ್ದೆ ಬೇರೆ ಕಮ್ಮಿ ಮಾಡಿಬಿಟ್ಟಿದ್ದೆ. ನಿದ್ದೆನೇ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವರು. 1 ವರ್ಷ ಮಾಡಿದ್ದಕ್ಕೆ ಈ ಥರ ಆಗ್ಬಿಟ್ಟಿದೆ ಸರ್. ಕ್ಯಾನ್ಸರ್ ಆಗ್ಬಿಟ್ಟಿತ್ತು. ಅದು ಬಾಯಿ ಒಳಗಡೆ ಕ್ಯಾನ್ಸರ್ ಆಗಿಬಿಟ್ಟಿದೆ, ನಾಲ್ಗೆ ಕೆಳಗೆ. ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಮಾಡಿ 4 ದಿವಸ ಅಡ್ಮಿಟ್ ಆಗಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಕೆಳಗಡೆ ಆಪ್ರೇಷನ್ ಮಾಡಿ ತೆಗೆದು ಚೆಕ್ ಮಾಡಿದ್ರು. ಚೆಕ್ ಮಾಡಿ ಅವರು ಕನ್ಫರ್ಮ್ ಮಾಡಿಬಿಟ್ರು, ಇದು ಕ್ಯಾನ್ಸರ್ ಅಪ್ಪ, ಇದು ಇನ್ನೇನು ಕೂಲ್ ಡ್ರಿಂಕ್ಸು ಕುಡಿಯೋಲ್ಲ, ಜ್ಯೂಸು ಕುಡಿಯೋಲ್ಲ. ಇದು 3 ಪಾಯಿಂಟ್ ನಂದು. ನಿದ್ದೆ ಸರಿಯಾಗಿರಲಿಲ್ಲ, 1.5 ವರ್ಷ ನಿದ್ದೆ ಇರಲಿಲ್ಲ. ಇಲ್ಲ ಸರ್, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಸರ್. ಇದೇ ನನಗೆ ಫಸ್ಟ್ ಟೈಮ್ ಆಗಿರೋದು. ಅವಾಗ ಜಾಬಲ್ಲಿ ಸ್ಟಾಕ್ ಇರ್ತಾ ಇದೆ. ಇವಾಗ ಯಾವಾಗಾರ ಬೇಜಾರಾದಾಗ ಒಂದೊಂದು ತೊಗೊತೀನಿ, ಅಷ್ಟು ಕಂಟ್ರೋಲ್ ಮಾಡಿದ್ದೀನಿ. ಇವಾಗ ಮೇಡಮ್ ಹೇಳ್ಬಿಟ್ರು, ಡಾಕ್ಟರ್ಸ್ ಮೇಡಮ್ಮು, ಇದು ಮುಟ್ಟಿದ್ರೆ ನೀನು ಇದು ತೊಗೊಂಡ್ರು ವೇಸ್ಟೇ. ನನ್ನ ನಂಬ್ಕೊಂಡು ಮಕ್ಕಳೆಲ್ಲ ಕಾಯ್ಕೊಂಡಿದ್ದು. ನಮ್ಮ ಹೆಂಗಸರು ಬರೆಲ್ಲ ತೀರೋಗ್ಬಿಟ್ರು. ಇವಾಗ ನನ್ನ ಮೇಲೆ ಡಿಪೆಂಡ್ ಮಾಡೋರು ಫ್ಯಾಮ್ಲಿ ಎಲ್ಲ. ಅವ್ರಿಗೋಸ್ಕರ ಆದ್ರೂ ಬಿಡಬೇಕು. ಒಂದು 45 ದಿವಸ ಆದಮೇಲೆ ದೇವ್ರು ಏನು ಮಾಡ್ತಾರೆ ನೋಡಿಕೊಂಡು ತಿರ್ಗಾ ನಿಮ್ಮ ಹತ್ರ ಕುತ್ಕೊಂಡು ಹಿಂಗೆ ಮಾತಾಡ್ತೀನಿ ಸರ್. ದಯವಿಟ್ಟು ಯಾರು ಬೀಡಿ ಸಿಗರೇಟ್ ಮುಟ್ಬೇಡಿ ಸ್ವಾಮಿ, ನೋಡಿ ಈ ಥರ ಅನ್ಭವಿಸ್ಬೇಕು. ಇವಾಗ ನಮ್ಮನ್ನು ನಂಬ್ಕೊಂಡು ಮಕ್ಕಳು ಮೊಮ್ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ, ನಾವು ಕಣ್ಮುಚ್ಕೊಂಡ್ರೆ ಅವ್ರ ಗತಿ ಏನಾಗೋದು. ಬಂದು ಆಯುರ್ವೇದಿಕ್ ಐಟಮ್ ತಗೊಳ್ರಿ, ಒಳ್ಳೆ ಔಷಧಿ.